This poem, Gratefulness, was written by Joseph T. Rinaldi, originally from Windber, Pennsylvania, has spent 40 years in the field of education. Since his retirement, he spent much of his time in making the visual arts, especially writing, painting, drawing, and woodcrafts. His popular poems are A Binding Relationship, A Birthday Greeting, and A Bountiful Harvest. He is the author of The Willing Wind, A Tale of Love and Obsession, and an assortment of poetry. His poem, Graduation Day, is the most read of all the poems he was written. ಡಿಯರ್ ಸ್ಟೂಡೆಂಟ್ಸ್, ಈ ಜೋಸೆಫ್ ಟಿ ರೆನಾಲ್ಡಿ ಅಂತಕ್ಕಂಥವ್ರು ಈ ಪೊಯಮನ್ನು ಬರೆದಿದ್ದಾರೆ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ 40 ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅವರು ರಿಟೈರ್ಮೆಂಟ್ ಆದಮೇಲೂ ಕೂಡ ಬೇರೆ ಬೇರೆ ರೀತಿಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ತೊಡಗಿದ್ರು. ಅದರಲ್ಲಿ ಮುಖ್ಯವಾಗಿ ಬರವಣಿಗೆಯಲ್ಲಿ, ಪೇಂಟಿಂಗ್ ಮಾಡೋದ್ರಲ್ಲಿ, ಡ್ರಾಯಿಂಗ್ ಮಾಡೋದ್ರಲ್ಲಿ ಮತ್ತು ವುಡ್ ಕ್ರಾಫ್ಟ್ಸ್ ಅಂದರೆ ಮರದಲ್ಲಿ ಮಾಡ್ತಕ್ಕಂತಹ ಕೆಲಸಗಳನ್ನು ಕೂಡ ಅವರು ಮಾಡ್ತಾಯಿದ್ರು. ಇವರು ಭಾಳಷ್ಟು ಪೊಯಮ್ಸನ್ನು ಬರೆದಿದ್ದಾರೆ. ತುಂಬ ಫೇಮಸ್ ಆಗಿರುವಂತಹ, ಜನಪ್ರಿಯವಾಗಿರ್ತಕ್ಕಂತಹ ಪೊಯಮ್ಸ್ ಅಂದರೆ ಎ ಬೈಂಡಿಂಗ್ ರಿಲೇಷನ್ಶಿಪ್, ಎ ಬರ್ತ್ಡೇ ಗ್ರೀಟಿಂಗ್ ಆ್ಯಂಡ್ ಎ ಬೌಂಟಿಫುಲ್ ಹಾರ್ವೆಸ್ಟ್. ಹಾಗೆಯೇ ಇವರ ಭಾಳಷ್ಟು ಜನ ಇವರ ಪೊಯಮನ್ನು ಓದಿರ್ತಕ್ಕಂಥ ಪೊಯಮ್ ಯಾವುದಪ್ಪ ಅಂದರೆ ಗ್ರ್ಯಾಜುಯೇಷನ್ ಡೇ. ಇವರು ಬರೆದಿರ್ತಕ್ಕಂತಹ ಈ ಒಂದು ಪೊಯಮನ್ನು ನಾವಿವತ್ತು ಡಿಸ್ಕಸ್ ಮಾಡೋಣ. ಈ ಪೊಯಮ್ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಬಿಫೋರ್ ಯು ರೀಡ್ ಅಂತಕ್ಕಂತಹ ಒಂದು ಆಸ್ಪೆಕ್ಟ್ ಇದೆ, ಒಂದು ಟಾಸ್ಕ್ ಇದೆ. ಅದನ್ನು ನಾವು ಈಗ ಚರ್ಚೆ ಮಾಡೋಣ. ಓಕೆ ಚಿಲ್ಡ್ರನ್, ಬಿಫೋರ್ ಯು ರೀಡ್. ಸುನೀತಾ ವಾಸ್ ಬ್ಯಾಡ್ಲಿ ಇಂಜೂರ್ಡ್ ಇನ್ ಆನ್ accident. Her leg was fractured. She was operated upon and the broken bone was joined using a steel rod. She was advised rest for a month. She could not move. She was angry that God had been very unfair to her. Her friend Anjali comforted her, saying that she should look at those who were physically challenged since birth and be grateful to the Creator. Now discuss in groups and find answer to the following. Was Sunita right in being angry with God? How did Anjali comfort Sunita? Who should we be grateful to? Why? ಮಕ್ಕಳೇ, ಇಲ್ಲಿ ನೋಡಿ, ಸುನೀತಾ ಮತ್ತು ಅವಳ ಸ್ನೇಹಿತಳಿಗೆ, ಆ ಸುನೀತಾ ಒಂದ್ಸರಿ ಏನಾಗಿರುತ್ತೆ, ತುಂಬ ಆಕ್ಸಿಡೆಂಟ್ ಆಗಿಬಿಟ್ಟು ಒಂದು ಗಾಯ ಆಗಿರುತ್ತೆ, ಕಾಲು ಮುರಿದೋಗಿರುತ್ತೆ, ಫ್ರ್ಯಾಕ್ಚರ್ ಆಗಿರುತ್ತೆ. ಅದಕ್ಕೆ ಸ್ಟೀಲ್ ರಾಡ್ ಹಾಕ್ಕೊಂಡು 1 ತಿಂಗಳು ಓಡಾಡೋ ಆಗಿಲ್ಲ ಅಂಥೇಳಿ ಡಾಕ್ಟ್ರು ಅಡ್ವೈಸ್ ಮಾಡಿರ್ತಾರೆ. ಆಗ ಅವರಿಗೆ 1 ತಿಂಗಳು ರೆಸ್ಟಲ್ಲಿ ಇರಬೇಕಾಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಅವಳ ತುಂಬ ಕೋಪ ಬರುತ್ತೆ. ಅವಳಿಗೆ ಯಾರ ಮೇಲೆ? ದೇವ್ರ ಮೇಲೆ ತುಂಬ ಕೋಪ ಬರುತ್ತೆ. ದೇವರು ನನಗೆ ಮೋಸ ಮಾಡಿಬಿಟ್ಟ, ನನ್ನ ಕಡೆ ಇಲ್ಲ ದೇವರು ಅಂತೇಳಿ ದೇವರನ್ನ ಮೇಲೆ ಶಾಪ ಆಗ್ತಿರ್ತಾಳೆ. ಆಗ ಅಂಜಲಿ ಅವಳ ಫ್ರೆಂಡ್ ಅವ್ರ ಮನೆಗೆ ಬಂದಾಗ ಅವಳು ಸಮಾಧಾನ ಮಾಡ್ತಾಳೆ. ನೋಡು, ನೀನು ಬರೀ 1 ತಿಂಗಳು ನಿನ್ನ ಕಾಲು ಈಗ ಮುರಿದು ಓಡಾಡಂಗೆ ಆಗ್ತಾ ಇಲ್ಲಲ್ಲ, ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದೆಯಾ. ಆದರೆ ಅದೇ ನೀನು ನೋಡಬೇಕಾದ್ದು ಫಿಸಿಕಲಿ ಚಾಲೆಂಜ್ಡ್ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಬೈ ಬರ್ತೆ ಹುಟ್ಟಿರ್ತಕ್ಕಂತಹ ಅನೇಕ ಜನ ಕುಂಟ್ರು, ಕುರುಡ್ರು, ಫಿಸಿಕಲಿ ಚಾಲೆಂಜ್ ಪರ್ಸನ್ ಇದ್ದಾರೆ. ಅವರು ಎಷ್ಟು ದೇವರನ್ನು ಬೈಕೋಬೋದು. ಅದಕ್ಕೆ ದೇವ್ರನ್ನ ಬೈಬೇಡ ನೀನು. ಅದಕ್ಕೆ ನಾವು ಯಾವಾಗಲೂ ಗ್ರೇಟ್ಫುಲ್ ಆಗಿರಬೇಕು, ದೇವರಿಗೆ ಗ್ರೇಟ್ಫುಲ್ ಆಗಿರ್ಬೇಕು. ಯಾಕೆ ಅಂದರೆ ಅದನ್ನೇ ನಾವು ಇವೆಲ್ಲವನ್ನೂ ಕೂಡ ನಮ್ಮ ಕಣ್ಣು, ಕಿವಿ, ಮೂಗು, ಏನು ಈ ಸೆನ್ಸ್ ಆರ್ಗನ್ಸ್ ಇದಾವಲ್ಲ, ಆರ್ಗನ್ಸ್ಗಳನ್ನು ನಮಗೆ ದೇವರು ಸೃಷ್ಟಿಕರ್ತ ಕೊಟ್ಟಿದ್ದಾನೆ. ಅವುಗಳಿಗೆ ಅದಕ್ಕೋಸ್ಕರ ನಾವು ಋಣಿಯಾಗಿರಬೇಕು, ಚಿರಋಣಿಯಾಗಿರಬೇಕು. ನಮಗೆಲ್ಲ ಆರ್ಗನ್ಸ್ಗಳು ಕೂಡ ಒಳ್ಳೆಯ ಆರ್ಗನ್ಸಿಂದ ಕರೆಕ್ಟಾಗಿರೋವಂಥ ಆರ್ಗನ್ಸ್ ಕೊಟ್ಟಿದ್ದಾನೆ. ಕೆಲವು ಸಾರಿ ದೇವರು ಹುಟ್ಟಬೇಕಾರ್ಲೆ ಬರ್ತೆ ಆ ಆರ್ಗನ್ಸನ್ನು ಇಲ್ದಂಗೆ ಮಾಡಿದರೆ ಅವರು ಎಷ್ಟು ದೇವ್ರಿಗೆ ಶಾಪ ಹಾಕಬಾರ್ದು ಅಂತೇಳಿ ಅವಳಿಗೆ ತಿಳಿಯನ್ನು ಹೇಳ್ತಾ ಇದ್ದಾರೆ. ಅಂತಹ ಒಂದು ಬಿಫೋರ್ ರೀಡ್ ಆರ್ಗನ್ಸ್ ಬಗ್ಗೆ ಹೇಳಿದಾಳೆ.
ಈ ಒಂದು ಪೊಯಮ್ ಓದೋದಕ್ಕಿಂತ ಮುಂಚೆ ಇಂಟ್ರಡಕ್ಷನ್ ಕೊಟ್ಟ ನೋಡಿ. ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಬ್ಲೆಸ್ಡ್ ವಿತ್ ಸಚ್ ಆರ್ಗನ್ಸ್ ಆಸ್ ಐಸ್, ಇಯರ್ಸ್, lips and hands. Human beings have also a heart to love and a mind that gives them the ability to help others. The poet says that one has to be grateful to the Creator for granting all such possessions, and he suggests that a good and positive use of the organs and the grace of the Creator be made. ನೋಡಿಲಿ ಈ ಪೊಯಮಲ್ಲಿ ಪೊಯೆಟ್ ಹೇಳ್ತಾ ಇದ್ದಾರೆ ಏನಂತ, ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಬ್ಲೆಸ್ಡ್ ವಿತ್ ಸಚ್ ಆರ್ಗನ್ಸ್ ಆಸ್ ಐಸ್, ಇಯರ್ಸ್, ಲಿಪ್ಸ್ ಆ್ಯಂಡ್ ಹ್ಯಾಂಡ್ಸ್. ಪ್ರತಿಯೊಬ್ಬ ಮನುಷ್ಯನಿಗೂ ಜೀವಿಗೂ ಈ ರೀತಿಯ ಒಂದು ಬ್ಲೆಸ್ಡ್ ಕೊಟ್ಟಿದ್ದಾರೆ. ಆರೈಕೆ ಅಂದರೆ ದೇವರು ಕೊಟ್ಟಿದ್ದಾನೆ, ಕ್ರಿಯೇಟ್ ಮಾಡಿದ್ದಾನೆ. ಸಚ್ ಆರ್ಗನ್ಸ್ ಯಾವ್ಯಾವುದು, ಐಸ್ ಕೊಟ್ಟಿದ್ದಾನೆ, ಕಣ್ಣುಗಳು, ಕಿವಿಗಳು, ಮತ್ತು ತುಟಿ, ಮತ್ತು ಹ್ಯಾಂಡ್ಸ್ ಕೈಗಳನ್ನು ಕೊಟ್ಟಿದ್ದಾನೆ. ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ ಎ ಹಾರ್ಟ್, ಅಷ್ಟೇ ಅಲ್ಲ ಮನುಷ್ಯನಿಗೆ ಹಾರ್ಟ್ ಮನಸ್ಸು, ಹೃದಯವನ್ನು ಕೂಡ ಕೊಟ್ಟಿದ್ದಾನೆ. ಟು ಲವ್ ಆ್ಯಂಡ್ ಎ ಮೈಂಡ್ ದಟ್ ಗಿವ್ಸ್ ದೆಮ್ ದ ಎಬಿಲಿಟಿ ಟು ಹೆಲ್ಪ್ ಅದರ್ಸ್. ಹಾಗೆಯೇ ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥ, ಆಲೋಚನೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೂಡ ಬ್ರೈನನ್ನು ಕೊಟ್ಟಿದ್ದಾನೆ. ಹಾಗಾಗಿ ನಾವು ಈ ಕೊಟ್ಟಿರ್ತಕ್ಕಂಥ ಆರ್ಗನ್ಸನ್ನು ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಉಪಯೋಗಿಸ್ಬೇಕು. ಜೊತೆಗೆ ಇನ್ನೊಬ್ಬರು ಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯವನ್ನು ಮಾಡೋದಕ್ಕೆ ಅವುಗಳನ್ನು ಬಳಕೆ ಮಾಡ್ಕೋಬೇಕು ಅಂತೇಳಿ ಹೇಳಿದ್ದಾನೆ. ಓಕೆ ಚಿಲ್ಡ್ರನ್, ದ ಪೊಯೆಟ್ ಸೇಸ್ ದಟ್ ಒನ್ ಹ್ಯಾಸ್ ಟು ಬಿ ಗ್ರೇಟ್ಫುಲ್ ಟು ದ ಕ್ರಿಯೇಟರ್. ಅದಕ್ಕೆ ಪೊಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಯಾರಿಗೆ, ದೇವರಿಗೆ, ಕ್ರಿಯೇಟರ್ ಅಂದರೆ ಗಾಡ್, ನಾವಿಲ್ಲಿ ದೇವರಿಗೆ ಗ್ರೇಟ್ಫುಲ್, ಆಭಾರಿಯಾಗಿರಬೇಕು. ಯಾಕೆಂದರೆ ಫಾರ್ ಗ್ರ್ಯಾಂಟಿಂಗ್ ಆಲ್ ಸಚ್ ಪೊಸೆಷನ್, ನಮಗಿವೆಲ್ಲವನ್ನು ಕೊಟ್ಟಿದ್ದಾನೆ ದೇವರು. ನಮಗೆಲ್ಲ ಕರೆಕ್ಟಾಗಿರುವಂತಹ ಆರ್ಗನ್ಸ್, ನಮ್ಮ ದೇಹದ ಅಂಗಾಂಗಗಳನ್ನು ಕೊಟ್ಟಿದ್ದಾನೆ. ಈ ಸಜೆಸ್ಟ್ ದಟ್ ಎ ಗುಡ್ ಆ್ಯಂಡ್ ಪಾಸಿಟಿವ್ ಯೂಸ್ ಆಫ್ ದ ಆರ್ಗನ್ಸ್. ಅಷ್ಟೇ ಅಲ್ಲ, ಅವನು ಕೊಟ್ಟು ಇವುಗಳನ್ನ ಯಾಕೆ ಉಪಯೋಗಿಸ್ಬೇಕು, ಕೆಟ್ಟದ್ದಕ್ಕಲ್ಲ ಒಳ್ಳೆಯದಕ್ಕೆ ಉಪಯೋಗಿಸ್ಬೇಕು ಅಂಥೇಳಿ ಆ ಪಾಸಿಟಿವ್, ಉತ್ತಮವಾದದಕ್ಕೆ ಬಳಸ್ಬೇಕು, ನೆಗೆಟಿವ್ ಆಗಿ ಇರೋದಕ್ಕೆ ಬಳಸಬಾರ್ದು. ಯೂಸ್ ಆಫ್ ದ ಆರ್ಗನ್ಸ್ ಆ್ಯಂಡ್ ದ ಗ್ರೇಸ್ ಆಫ್ ದ ಕ್ರಿಯೇಟರ್ ಬಿ ಮೇಡ್. ಅಷ್ಟೇ ಅಲ್ಲ, ಅವನ ಆರೈಕೆಯನ್ನು ನಾವು ಈಡೇರಿಸಬೇಕು ಅಂಥೇಳಿ ಇಲ್ಲಿ ಪೊಯೆಟ್ ಈ ಒಂದು ಪೊಯಮನ್ನು ಹೇಳೋದಕ್ಕಿಂತ ಮುಂಚೆ ಹೇಳಿದ್ದಾರೆ. ನಾವೀಗ ಲೆಟ್ಸ್ ಸ್ಟಾರ್ಟ್ ದ ಪೊಯಮ್. ಓಕೆ ಚಿಲ್ಡ್ರನ್, ನಾವು ಐ ರೀಡ್ ದಿಸ್ ಪೊಯಮ್. After my reading, all of you listen this poem. Because why listen to the poem? Recite it. Okay children, this is a memorization poem. After listening this poem and after listening the reciting poem, you must also memorized and read this poem and learn this poem for the memorization. ಇದನ್ನು ನೀವು ಹೇಳೋದಕ್ಕೆ ಅಂದರೆ ಕಂಠಪಾಠಕ್ಕೆ ಇರುತ್ತೆ, ಕಂಠಪದ್ಯಕ್ಕೆ ಈ ಒಂದು ಪೊಯಮ್ ಇದೆ. ಈ ಒಂದು ಎಕ್ಸಾಮಲ್ಲೂ ಕೂಡ ನಿಮಗೆ ಇದನ್ನು ಬರೆಯೋಕ್ಕೆ ಹೇಳ್ತಾರೆ. ಹಾಗಾಗಿ ಈ ಪೊಯಮ್ ಓದಿದ ಮೇಲೆ ಮತ್ತು ಈ ಲಿಸನಿಂಗ್ ಮಾಡಿದ ಮೇಲೆ, ಇದನ್ನು ಈ ಪೊಯಮ್ ಕೇಳಿದ ಮೇಲೆ ಸರಿನಾ, ನಾನು ಓದ್ತೀನಿ, ಅದನ್ನು ಕೇಳಿ ಆನಂತರ ಈ ಪೊಯಮನ್ನು ಹಾಡಿರೋದನ್ನು ಒಂದು ವಿಡಿಯೋನು ಕೂಡ ನಿಮಗೆ ಹಾಕ್ತಾಯಿದ್ದೀನಿ. ಆ ವಿಡಿಯೋನು ನೋಡಿ ಮತ್ತು ನಾನು ಪೊಯಮ್ ಓದಿದ ಮೇಲೆ ನೀವು ಓದೋದನ್ನು ಕಲಿಬೇಕು, ಬರೀಬೇಕು, ಜೊತೆಗೆ ಹಾಡೋಕ್ಕೂ ಕೂಡ ನಿಮಗೆ ಬರಬೇಕು. ಆ ರೀತಿ ಇದನ್ನು ಕಲಿಬೇಕಾಗಿದೆ. ಫಸ್ಟ್ ನಾವೀಗ ಆ ಒಂದು ಪೊಯಮನ್ನು ಯಾವ ರೀತಿ ಹಾಡಿದ್ದಾರೆ ಅಂತೇಳಿ ನೋಡೋಣ. ಆಲ್ ಆಫ್ ಯು ಲಿಸನ್ ಆ್ಯಂಡ್ ವಾಚ್ ದ ಪೊಯಮ್ ಆಫ್ ದ ವಿಡಿಯೋ. ಓಕೆ ಚಿಲ್ಡ್ರನ್. Gratefulness by Joseph T. Rinaldi. I am grateful for the eyes that I can see. I am grateful for the eyes that I can see. The activities that can be done. The activities that can be done. By
the years. I am grateful for the years That I may hear that I may hear the sobbing of those the sobbing of those who need me near. who need me near. I am grateful for the eyes that I can see. I am grateful for the eyes that I can see. The activities that can be done. The activities that can be done I will, I will, by me, by me. I am grateful for the lips I am grateful for the lips that might speak that might speak words of comfort and peace words of comfort and peace to all who seek. to all who seek. I am grateful for a mind I am grateful for a mind that I might know that I might know how to aid those who how to aid those who need me so. need me so. I am grateful for the eyes that I can see. I am grateful for the eyes that I can see. The activities that can be done. The activities that can be done By me, by me, by me. by me, by me, by me. I am grateful for the hands I am grateful for the hands that I might do. that I might do. Some orders are simple, Some orders are simple, task for you. task for you. I am grateful for the ability I am grateful for the ability to always pray, to always pray, to give me the strength to give me the strength and guidance every day. and guidance every day. I am grateful for the eyes that I can see. I am grateful for the eyes that I can see. The activities that can be done. The activities that can be done By me, by me, by me. by me, by me, by me. I am grateful for one thing, I am grateful for one thing, all else above, all else above, that I was given a heart that I was given a heart, that I may love. that I may love. I am grateful for the eyes that I can see. I am grateful for the eyes that I can see. The activities that can be done. The activities that can be done By me, by me, by me, by me, by me, by me. Dear students, let's start the poem. All of you
listen carefully of my reading. Okay, children. I am grateful for the eyes that can see, the activities that can be done by me. I am grateful for the ears that I may hear, the sobbing of those who need me near. I am grateful for the lips that might speak words of comfort and peace to all who seek. I am grateful for a mind that I might know how to help those who need me so. I am grateful for the hands that I might do some orders or simple task for you. I am grateful for the ability to always pray, to give me the strength and guidance every day. I am grateful for one thing, all else above, that I was given a heart that I may love. Dear students, in this poem we have discussed about the organs given by the God or given by the Creator. ಈ ಪೊಯಮ್ ಅಲ್ಲಿ ದೇವರು ನಮಗೆ ಕೊಟ್ಟಿರ್ತಕ್ಕಂತಹ ಆರ್ಗನ್ಸ್, ಅಂಗಾಂಗಗಳು, ಇವುಗಳ ಒಂದು ಉಪಯೋಗ ಹೇಗೆ ಮಾಡ್ಕೋಬೇಕು, ಯಾಕೆ ನಮಗೆ ದೇವರು ಇವುಗಳನ್ನ ಕೊಟ್ಟಿದ್ದಾನೆ ಅಂದ್ರೆ ದೇವರಿಗೆ ಶಾಪ ಹಾಕೋದಲ್ಲ, ದೇವರಿಗೆ ನಾವು ಆಭಾರಿಯಾಗಿರ್ಬೇಕು. ದೇವರ ಆರೈಕೆಯಿಂದ, ದೇವರ ಕೊಡುಗೆಯಿಂದ ನಮಗೆ ಇವೆಲ್ಲವೂ ಕೂಡ ಸಿಕ್ಕಿದೆ. ಇವುಗಳು ಸಿಗದೆ ಇರ್ತಕ್ಕಂಥವ್ರಿಗೆ ಗೊತ್ತಿದೆ ಇವುಗಳ ಮಹತ್ವ ಏನು ಅಂತ. ಕಣ್ಣಿದ್ದವನಿಗೆ ಗೊತ್ತು ಕಣ್ಣಿನ ಮಹತ್ವ ಏನು ಅಂತ. ಕಿವಿ ಇಲ್ಲದೆ ಕಿವುಡ ಅಥವಾ ಮೂಗನಿಗೆ ಗೊತ್ತಿರುತ್ತೆ, ಡೆಮ್ ಅಂಡ್ ಡೆಫ್ಗೆ, ಅಥವಾ ಬ್ಲೈಂಡ್ ಬಾಯಿಗೆ, ಬ್ಲೈಂಡ್ ಮ್ಯಾನ್ಗೆ, ಡೆಮ್ ಅಂಡ್ ಡೆಫ್ ಪರ್ಸನ್ಗೆ ಗೊತ್ತಿರುತ್ತೆ ಅವುಗಳ ಮಹತ್ವ. ವಾಟ್ ಈಸ್ ದ ಇಂಪಾರ್ಟೆಂಟ್ ಆಫ್ ದ ಆರ್ಗನ್ಸ್. ಯಾವುದೇ ಅಂಗ ತಗೊಳ್ಳಿ, ಕೈಯಿಂದನಿಗೆ ಗೊತ್ತು ಎಷ್ಟು ಕಷ್ಟ ಜೀವನ ಮಾಡೋದಂತ, ಕಾಲಿಂದನಿಗೆ ಗೊತ್ತು ಎಷ್ಟು ಕಷ್ಟ ನಡೆದ, ಅಲ್ಲಿ ಒಂದು ಬಸ್ ಹತ್ಬೇಕಾರಾಗ್ಲಿ, ನಡ್ಕೊಂಡು ಹೋಗ್ಬೇಕಾರಾಗ್ಲಿ, ಅವ್ರಿಗೆ ಎಷ್ಟು ಕಷ್ಟ. ಎವ್ರಿ ಆರ್ಗನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಲೀಡ್ ಎ ಲೈಫ್. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಪ್ರತಿಯೊಂದು ಆರ್ಗನ್ಸ್ ಕೂಡ ಅಗತ್ಯ, ಬಹಳ ಮಹತ್ವದ್ದು. ಜೀವನವನ್ನು ನಡೆಸಬೇಕಾದ್ರೆ ಪ್ರತಿಯೊಂದು ಆರ್ಗನ್ಸ್ ಕರೆಕ್ಟ್ ಆಗಿದ್ರೆ ಸಾಧ್ಯ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಜೀವನವನ್ನ ನಡೆಸ್ತಕ್ಕಂಥದ್ದನ್ನ ಕವಿ ಪೊಯಮ್ ಅಲ್ಲಿ ಹೇಳಿದ್ದಾರೆ. ನಾವೆಲ್ಲ ಬಹಳ ಕೆಲವರು ಅಪಹಾಸ್ಯ ಮಾಡ್ತಾರೆ ಯಾರನ್ನ, ಈ ಫಿಸಿಕಲಿ ಚಾಲೆಂಜ್ ಆಗಿರ್ತಕ್ಕಂಥ ಕುಂಟ ಕೈಲೇನಾಗಲ್ಲ ಕಣ ಅಂತ ಹೇಳೋದು, ಓಲೆ ಕುರುಡನ್ ಮಗನ ಅಂತ ಬೈಯೋದು, ಈ ತರ ಎಲ್ಲ ನಾವು ಮಾಡ್ತಾ ಇರ್ತೀವಿ. ಅದು ತಪ್ಪು. ಯಾಕೆ ಕೊಟ್ಟಿದ್ದಾರೆ ಈ ಒಂದು ಆರ್ಗನ್ಸ್ ಅನ್ನ, ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ನಾವು ಕೊಟ್ಟಿರುವಂತ ಆರ್ಗನ್ಸ್ ಅನ್ನ ಒಳ್ಳೇದಕ್ಕೆ ಬಳಸಬೇಕು, ಸರಿಯಾಗಿ ಅವುಗಳನ್ನ ಬಳಕೆ ಮಾಡಬೇಕು. ಹೌದಾ? ದೇವರು ಭಗವಂತ ಕೈ ಕೊಟ್ಟ ದುಡಿಯೋಕಂತ. ರಾಜ್ಕುಮಾರ್ ಅವ್ರು ಹೇಳಿದಾರೆ, ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದಾರೆ, ಭಗವಂತ ಕೈ ಕೊಟ್ಟ ದುಡಿಯೋಕಂತ, ಒಡೆಯ ಕಾಲ ಕೊಟ್ಟರು. ಹೌದಾ? ಹೇಳಿದಾರೆ. ಅದಕ್ಕೆ ಭಗವಂತ ಬಾಯಿ ಕೊಟ್ಟಿದ್ದಾರೆ. ಹೌದಾ? ನಾಲಿಗೆ ಕೊಟ್ಟಿದ್ದಾರೆ. ಯಾಕೆ? ಒಳ್ಳೆ ಮಾತ ಆಡ್ಲಿ ಅಂತ. ಭಗವಂತ ಕಾಲ್ ಕೊಟ್ಟ ನಡೆಯೋಕಂತ, ಅದಕ್ಕೆ ಅದನ್ನ ನಡೆಯೋದಕ್ಕೆ ಕೊಟ್ಟಿದ್ರೆ ಹೊರತು ಅದನ್ನ ಇನ್ನೊಬ್ಬರಿಗೆ ಹೊಡೆಯೋದಕ್ಕೋ ಅಥವಾ ಕೆಟ್ಟದಕ್ಕೆ ಬಳಸೋದಕ್ಕೆ ಕೊಟ್ಟಿಲ್ಲ. ಅರ್ಥ ಆಗ್ತಿದೆ ಮಕ್ಕಳೇ? ಹಾಗೆ ಇಲ್ಲಿ ಕವಿ ಅವುಗಳನ್ನ ಯಾವ್ಯಾವುದಕ್ಕೆ ನಾವು ಹೇಗೆ ಬಳಕೆ ಮಾಡಬೇಕು, ಹೇಗೆ ಆಭಾರಿಯಾಗಿರ್ಬೇಕು, ಗ್ರೇಟ್ಫುಲ್ ಆಗಿರ್ಬೇಕು ಅಂತೇಳಿ ಪೊಯೆಟ್ ಅಲ್ಲಿ, ಈ ಪೊಯಮ್ ಅಲ್ಲಿ ಪೊಯೆಟ್ ಹೇಳ್ತಾ ಹೋಗಿದ್ದಾನೆ. Now we shall discuss the poem. What is the summary of this poem? I am grateful for the eyes that can see. ನಾನು ಕಣ್ಣುಗಳಿಗೆ ಗ್ರೇಟ್ಫುಲ್, ನನಗೆ ಕಣ್ಣಿದಾವೆ, ಅದಕ್ಕೆ ನಾನು ಅವುಗಳಿಂದ ಗ್ರೇಟ್ಫುಲ್ ಆಗಿದ್ದೀನಿ. ಯಾಕೆಂದ್ರೆ ಅವುಗಳಿಂದ ನಾನು ನೋಡ್ತಾ ಇದ್ದೀನಿ. ಏನನ್ನ? ನೇಚರ್ ನೋಡ್ತಾ ಇದ್ದೀನಿ. ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ಎಡವಿ ಬೀಳಬಾರ್ದು, ತಗ್ಗು ದಿಬ್ಬ ಅಥವಾ ಕಲ್ಲು ಮುಳ್ಳು ಅದೆಲ್ಲ ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಐಸ್ ದಟ್ ಕ್ಯಾನ್ ಸಿ. ಅವುಗಳಿಂದ ನಾನು ನೋಡ್ತಾ ಇದ್ದೀನಿ, ಅದಕ್ಕೆ ನಾನು ಗ್ರೇಟ್ಫುಲ್ ಆಗಿದ್ದೀನಿ. ಯಾವ್ದು ಇವು ಕೊಟ್ಟರದು ಯಾರು? ಕೈ ಕೊಟ್ಟರು, ಕಣ್ಣು ಕೊಟ್ಟರದು ಯಾರು? ದೇವರು. ಹಾಗಾಗಿ ದೇವರಿಗೆ ನಾನು ಗ್ರೇಟ್ಫುಲ್ ಆಗಿದ್ದೀನಿ.
ದ ಆಕ್ಟಿವಿಟೀಸ್ ದಟ್ ಕ್ಯಾನ್ ಬಿ ಡನ್ ಬೈ ಮೀ, ನನ್ನಿಂದ ಅವು ಕೆಲಸಗಳನ್ನು ನಿರ್ವಹಿಸುತ್ತವೆ. ಆ ಕಣ್ಣುಗಳಿಂದ ನಾನು ಕೆಲಸವನ್ನು ನಿರ್ವಹಿಸ್ತೇನೆ. ಭಗವಂತ ಕೈ ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಅವುಗಳಿಂದ ಏನ್ ಕೆಲಸ ಮಾಡ್ಬೇಕು ಅದನ್ನು ಮಾಡ್ತೇನೆ. ದ ಆಕ್ಟಿವಿಟೀಸ್, ಆಕ್ಷನ್ಸ್, ವರ್ಕ್ಸ್ ದಟ್ ಕ್ಯಾನ್ ಬಿ ಡನ್ ಬೈ ಮೀ, ಅವುಗಳಿಂದ ನಾನು ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದೀನಿ, ನನ್ನಿಂದ ಆಗ್ತಾ ಇದೆ ಅದರಿಂದ ಕೆಲಸ. ಅದು ಐ ಆಮ್ ಗ್ರೇಟ್ಫುಲ್ ಫಾರ್ ದ ಇಯರ್ಸ್, ನನಗೆ ಕಿವಿ ಇರೋದ್ರಿಂದ ನಾನು ಅವುಗಳಿಗೆ ಗ್ರೇಟ್ಫುಲ್ ಆಗಿದ್ದೀನಿ. ಅಂದ್ರೆ ಅವುಗಳನ್ನು ನಾನು ಕೊಟ್ಟಿರ್ತಕ್ಕಂತಹ ದೇವರಿಗೆ ಆಭಾರಿಯಾಗಿದ್ದೇನೆ. ಇಯರ್ ದಟ್ ಐ ಮೇ ಹಿಯರ್, ಅವುಗಳಿಂದ ನಾನು ಕೇಳೋದಕ್ಕೆ ಸಾಧ್ಯ ಇದೆ. ಏನನ್ನ? ದ ಸಾಬಿಂಗ್ ಆಫ್ ದೋಸ್ ಹೂ ನೀಡ್ ಮೀ ನಿಯರ್. ದ ಸಾಬಿಂಗ್ ಮೀನ್ಸ್ ಕ್ರೈಯಿಂಗ್, ದುಃಖ. ಹಿಯರ್ ದ ಸಾಬಿಂಗ್ ಆಫ್ ದೋಸ್ ಹೂ ನೀಡ್, ಯಾರಿಗೆ ನನ್ನಿಂದ ಸಹಾಯ ಬೇಕಾಗಿದೆಯೋ ಅವರ ಸಹಾಯವನ್ನು, ಅವರ ಒಂದು ದುಃಖವನ್ನು, ಅವರ ನೋವನ್ನ ಅವುಗಳಿಂದ ಕೇಳ್ತೀರಿ. ಬರ್ತಾರೆ ನೀವು ಓಡಿಸಿದೆ. ಸಾಬಿಂಗ್ ಮೀನ್ಸ್ ಕ್ರೈಯಿಂಗ್. ಕ್ರೈಯಿಂಗ್ ಅಂದ್ರೆ ಅಳೋದು. ಅಂದ್ರೆ ಅಳೋದನ್ನ ಅಷ್ಟೇ ಕೇಳ್ತೀವಿ. ಬೇರೊಬ್ಬರ ನೋವನ್ನ ಹೇಳ್ಕೊಂಡ್ರು ಕೂಡ ನಾವು ಅದನ್ನ ಕೇಳ್ಬೋದಿಲ್ಲ. ಬೇರೊಬ್ಬರ ನೋವು ಅಥವಾ ಕಷ್ಟ ಇಲ್ಲ ಅಂದ್ರೆ ಕಣ್ಣಿಂದ ನೋಡ್ಬೋದು. ಬೇರೊಬ್ಬರ ಕಷ್ಟವನ್ನು ಹೇಳ್ಕೊಳ್ತಾ ಇದ್ರೆ ಅದನ್ನ ನಾವು ಕೇಳಿಸ್ಕೊಳ್ಳೋಕೆ ನನಗೆ ಭಗವಂತ ಕಿವಿಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನ, ಆ ನೋವನ್ನ ಕೇಳಿಸ್ಕೊಂಡು ನನ್ನ ಕೈಲಿ ಸಾಧ್ಯವಾದ್ರೆ ಅವುಗಳನ್ನು ಬಗೆಹರಿಸೋದಕ್ಕೆ, ಅವರ ನೋವನ್ನ ಪರಿಹಾರ ಮಾಡೋದಕ್ಕೆ ಪ್ರಯತ್ನಿಸಬೇಕು. ದೋಸ್ ಹೂ ನೀಡ್ ಮೀ ನಿಯರ್, ನನ್ನ ಹತ್ರ ಯಾರು ಸಹಾಯವನ್ನು ಕೇಳ್ಕೊಂಡು ಬರ್ತಾರೋ ಅವರ ನೋವನ್ನ ಬಗೆಹರಿಸೋದಕ್ಕೆ, ಅವರ ನೋವನ್ನ ಕೇಳೋದಕ್ಕೆ ನನಗೆ ದೇವರು ಕಿವಿಯನ್ನ ಕೊಡ್ತೀನಿ. ಅದಕ್ಕೆ ನಾನು ಅದಕ್ಕೆ ಆಭಾರಿಯಾಗಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಕವಿ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಲಿಪ್ಸ್ ದಟ್ ಮೈಟ್ ಸ್ಪೀಕ್. ನೋಡಿ, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಲಿಪ್ಸ್, ನನಗೆ ಲಿಪ್ಸ್ ಅನ್ನ ಕೊಟ್ಟಿದ್ದಾನೆ ದೇವರು, ಅದಕ್ಕೆ ಗ್ರೇಟ್ಫುಲ್ ಆಗಿದ್ದಾನೆ. ಅದರಿಂದ ಏನ್ ಮಾಡ್ತೀನಿ? ದಟ್ ಮೈಟ್ ಸ್ಪೀಕ್, ಅವುಗಳಿಂದ ನಾನು ಮಾತಾಡ್ತೀನಿ. ಕೆಲವರು ಡೆಫ್ ಮೂಕ ಇರ್ತಾನೆ, ಮಾತಾಡಕ್ಕಾಗಲ್ಲ, ಅವನಿಗೆ ಗೊತ್ತು ಕಷ್ಟ, ತನ್ನ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಈ ಡಿಡ್ ನಾಟ್ ಎಕ್ಸ್ಪ್ರೆಸ್ ಈಸ್ ಓನ್ ಬಟ್ ಫೀಲಿಂಗ್ಸ್, ಅವನು ತನ್ನ ಭಾವನೆಗಳನ್ನ ಇನ್ನೊಬ್ಬರ ಮುಂದೆ ಹೇಳ್ಕೊಳಕ್ಕಾಗಲ್ಲ, ಅವನಿಗೆ ಗೊತ್ತು ಅವನ ಕಷ್ಟ ಏನು ಅಂತ. ಹಾಗಾಗಿ ಇಲ್ಲಿ ನಾನೇ ಧನ್ಯವಂತ, ಯಾಕೆಂದ್ರೆ ನನಗೆ ಇವೆಲ್ಲ ಆರ್ಗನ್ಸ್ ಅನ್ನ, ಸರಿಯಾದಂತ ಆರ್ಗನ್ಸ್, ಮನುಷ್ಯನಿಗೆ ಇರಬೇಕಾದ ಆರ್ಗನ್ಸ್ ಅನ್ನ ಎಲ್ಲವನ್ನು ಕೂಡ ಕೊಟ್ಟಿದ್ದಾನೆ ದೇವರು. ಅವುಗಳಿಂದ ನಾನು ಆ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದೇನೆ. ತೋಟಿಗಳನ್ನು ಕೊಟ್ಟಿದ್ದಾನೆ, ಅವುಗಳಿಂದ ಮಾತಾಡ್ತಾ ಇದ್ದಾನೆ. ವರ್ಡ್ಸ್ ಆಫ್ ಕಂಫರ್ಟ್ ಅಂಡ್ ಪೀಸ್ ಟು ಆಲ್ ಹೂ ಸೀಕ್. ಹಾಗಾಗಿ ಅವುಗಳಿಂದ ಏನ್ ಮಾಡ್ತಾರೆ? ಆ ತುಟಿಗಳನ್ನು ಕೊಟ್ಟಿದ್ದಾರೆ. ಆ ತುಟಿಗಳ ಅಥವಾ ಆ ಬಾಯಿಯಿಂದ ವರ್ಡ್ಸ್, ಪದಗಳನ್ನ, ಆಫ್ ಕಂಫರ್ಟ್. ಕಂಫರ್ಟ್ ಅಂದ್ರೆ ನೆಮ್ಮದಿಗೊಳಿಸೋದು. ಯಾರು ಕಷ್ಟ ಅಂತ ಹೇಳಿ ಹೇಳ್ಕೊಳ್ತಾರ ಅವನಿಗೆ ಸಮಾಧಾನ ಮಾಡ್ತಕ್ಕಂಥ ಮಾತುಗಳನ್ನ ಆಡ್ಬೋದು. ಕಷ್ಟ ಅಂದ್ರೆ ಅದಕ್ಕೆ ಕಂಫರ್ಟ್. ಟು ಮೇಕ್ ಸಂಬಡಿ ಹೂ ಈಸ್ ವರಿಡ್ ಫೀಲ್ ಬೆಟರ್. ಯಾರು ದುಃಖವನ್ನ, ನೋವನ್ನ ವ್ಯಕ್ತಪಡಿಸ್ಕೊಂಡು ತನ್ನ ಕಷ್ಟವನ್ನು ಹೇಳ್ಕೊಳ್ತಾರೋ ಅವನಿಗೆ ಏನ್ ಮಾಡ್ಬೋದು? ಸಮಾಧಾನ ಮಾಡುವಂತಹ ರೀತಿಯಲ್ಲಿ ನಾಲ್ಕು ಮಾತುಗಳನ್ನ ಆಡ್ಬೋದು. ನನಗೆ ಮಾತಾಡಕ್ ಬಂದ್ರೆ ಹೆಂಗ್ ಸಮಾಧಾನ ಮಾಡಕ್ಕಾಗತ್ತ? ಅವನಿಗೆ ಆಗತ್ತಾ? ಇಲ್ಲ. ಹಾಗಾಗಿ ಇವ್ರ ಕವಿ ಹೇಳ್ತಾ ಇದ್ರೆ, ನನಗೆ ಈ ಲಿಪ್ಸ್ ಅನ್ನ ಕೊಟ್ಟಿರೋದ್ರಿಂದ ನನ್ನ ನೋವನ್ನ ಯಾರು ಹೇಳ್ಕೊಳ್ತಾರ ಅವನಿಗೆ ಸಮಾಧಾನಗೊಳಿಸ್ಬೋದು, ನೆಮ್ಮದಿಗೊಳಿಸ್ಬೋದು. ಕಂಫರ್ಟ್ ಅಂದ್ರೆ ಸಮಾಧಾನ, ನೆಮ್ಮದಿಗೊಳಿಸ್ಬೋದು. ಅಂಡ್ ಪೀಸ್ ಟು ಆಲ್ ಹೂ ಸೀಕ್, ಅವರಿಗೆ ಶಾಂತಿಯನ್ನ. ಮನಸ್ಸು ದುಃಖ ಆಗಿರುತ್ತೆ, ಸಂಘರ್ಷಕ್ಕೆ ಒಳಗಾಗಿರ್ತಾರೆ. ಕೆಲವು ಸಾರಿ ಮನಸ್ಸು ಸಂಘರ್ಷಕ್ಕೆ ಒಳಗಾಗಿರುತ್ತೆ, ವೈಮನಸ್ಸಕ್ಕೆ ಒಳಗಾಗಿರುತ್ತೆ. ಅವರ ಮನಸ್ಸು ಅಥವಾ ವೈಮನಸ್ಸನ ಸಂಘರ್ಷವನ್ನು ಹೋಗಲಾಡಿಸಿ ಶಾಂತಿಯನ್ನು ಮೂಡಿಸುವಂತಹ, ಶಾಂತಿಯನ್ನು ಹುಡುಕ್ತಾ ಇರ್ತಾರೆ ಕೆಲವರು. ನೆಮ್ಮದಿಯನ್ನು ಹುಡುಕ್ತಾ ಇರ್ತಾರೆ. ಸೀಕ್ ಮೀನ್ಸ್ ಸರ್ಚ್, ಲುಕ್ ಅಂದ್ರೆ ಹುಡುಕೋದು. ಆ ಒಂದು ನೆಮ್ಮದಿಯನ್ನು ಯಾರು ಹುಡುಕ್ತಾ ಇರ್ತಾರೋ ಅವರಿಗೆ ನಾನು ಶಾಂತಿಯನ್ನ ತಂದು ಕೊಡೋದಕ್ಕೆ, ಶಾಂತಿಯನ್ನ ಕೊಡೋ ರೀತಿಯಲ್ಲಿ ಅವ್ರನ್ನ ಸಮಾಧಾನ ಮಾಡಬಹುದು ಅಂತೇಳಿ ಕವಿ ಹೇಳ್ತಾರೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಮೈಂಡ್ ದಟ್ ಐ ಮೈಟ್ ನೋ ಹೌ ಟು ಹೆಡ್ ದೋಸ್ ಹೂ ನೀಡ್ ಮೀ ಸೋ. ನೋಡಿ, ಐ ಆಮ್ ಗ್ರೇಟ್ಫುಲ್ ಫಾರ್ ಎ ಮೈಂಡ್. ನನಗೆ ಬ್ರೈನ್ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ ಯಾರು? ದೇವರು. ಅದಕ್ಕೋಸ್ಕರ ನಾನು ಅವನಿಗೆ ಆಭಾರಿ.
grateful for mind that I might know how to help. ನನಗೆ ಮೈಂಡ್ ಅನ್ನ ಕೊಟ್ಟಿದ್ರು. ಈಗ ಒಬ್ಬರಿಗೆ ಕಷ್ಟ ಇದೆಯಪ್ಪ, ಒಬ್ಬ ಬ್ಲೈಂಡ್ ಪರ್ಸನ್ ರಸ್ತೆಯಲ್ಲಿ ವೆಹಿಕಲ್ಗಳು ಓಡಾಡ್ತಿರ್ತವೆ, ನಡೆಯೋದಕ್ಕೆ ಕಷ್ಟ, ರಸ್ತೆ ಕ್ರಾಸ್ ಮಾಡೋದಕ್ಕೆ ಕಷ್ಟ ಪಡ್ತಿರ್ತಾರೆ. ನನಗೆ ಗೊತ್ತಾಗತ್ತೆ ಅವ್ನು ನೋಡಿದ್ರೆ, ಓಹೋ ಇವನು ಬ್ಲೈಂಡ್ ಪರ್ಸನ್, ಇವನಿಗೆ ರಸ್ತೆ ದಾಟೋದಕ್ಕೆ ಕಷ್ಟ ಆಗ್ತಾ ಇದೆ. ಅದನ್ನ ಕಷ್ಟ ಆದಾಗ ಏನ್ ಮಾಡ್ಬೇಕು, ನಾವು ಅವನ್ನ ಸಹಾಯ ಮಾಡ್ಬೇಕು. ಹೌದಾ? ಆ ಸಹಾಯ ಮಾಡ್ತಕ್ಕಂತಹ ಯೋಚನೆ ಮಾಡುವಂತ ಶಕ್ತಿಯನ್ನ ಕೊಟ್ಟಿದ ನನಗೆ ದೇವರು. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ಎ ಮೈಂಡ್ ದಟ್ ಐ ಮೈಟ್ ನೋ. ನನಗೆ ಅದರಿಂದ ಅವುಗಳಿಂದ ನಾನು ಗೊತ್ತಾಗ್ತೀನಿ, ನಾನು ತಿಳ್ಕೊಳ್ತಾ ಇದ್ದೀನಿ, ನನಗೆ ಗೊತ್ತಾಗ್ತದೆ ಹೌ ಟು ಹೆಲ್ಪ್. ನನಗೆ ಮೈಂಡ್ ಇರೋದ್ರಿಂದ, ಬ್ರೈನ್ ಇರೋದ್ರಿಂದ ನಾನು ಹೇಗೆ ಹೆಲ್ಪ್ ಮಾಡಬೇಕು, ಹೌ ಟು ಹೆಲ್ಪ್ ದೋಸ್ ಹೂ ನೀಡ್ ಮೀ. ಸೋ ನನ್ನಿಂದ ಯಾರು ಸಹಾಯವನ್ನ ಅಪೇಕ್ಷೆ ಕೊಡ್ತಾ ಇದ್ರೋ ಅವ್ರಿಗೆ ಹೇಗೆ ಸಹಾಯ ಮಾಡಬಹುದು ಅನ್ನೋದು ನನಗೆ ಅರ್ಥ ಆಗ್ತದೆ. ವೈ? ಬಿಕಾಸ್ ದ ಗಾಡ್ ವಿಲ್ ಬಿ ಕ್ರಿಯೇಟೆಡ್ ಆರ್ ಗಿವನ್ ಟು ಮೀ ಎ ಮೈಂಡ್ ಆರ್ ಎ ಬ್ರೈನ್. ನನಗೆ ಮೈಂಡ್ ಕೊಟ್ಟಿದ್ದಾರೆ, ಬ್ರೈನ್ ಕೊಟ್ಟಿದ್ದಾರೆ, ಹಾಗಾಗಿ ನನಗೆ ಹೇಗೆ ಸಹಾಯ ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ ಅಂತೇಳಿ ಕವಿ ಹೇಳ್ತಾ ಇದ್ದಾರೆ. ಹೌ ಟು ಹೇರ್ ದೋಸ್ ಹೂ ನೀಡ್ ಮೀ. ಸೊ I am grateful for the hands that I might do some orders or simple task for you. I am grateful for the hands. ನನಗೆ ದೇವರು ಕೈಗಳನ್ನ ಕೊಟ್ಟಿದ್ದಾರೆ ನೋಡಿ. ಹೌದಾ? ದೇವರು ಕೈಯನ್ನ ಕೊಟ್ಟಿದ್ದಾರೆ, ಹೊಡೆಯೋದಕ್ಕಲ್ಲ, ಇವುಗಳಿಂದ ಸಹಾಯವನ್ನ ಮಾಡೋದು. ಇವುಗಳಿಂದ ಸಿಂಪಲ್ ಆಗಿರ್ಬೋದು, ಕಠಿಣವಾಗಿರ್ಬೋದು, ಕಷ್ಟಕರದ ಕೆಲಸ ಆಗಿರ್ಬೋದು, ಸರಳವಾಗಿರುವಂತ ಕೆಲಸವನ್ನ ಆಗ್ಬೋದು, ಕೆಲಸ ಮಾಡದ ಕೊಟ್ಟಿದ್ದಾನೆ. ಹೇಳಿದ ನಾನು ಆಗ್ಲೇ. ಹೌದಾ? ಭಗವಂತ ಕೈ ಕೊಟ್ಟ, ದುಡಿಯೋಕತ್ತ. ಹೌದಾ? ಅದಕ್ಕೆ ಹೇಳಿದ ದೇವರು ಕೊಟ್ಟಿದ ನಮಗೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಹ್ಯಾಂಡ್ಸ್ ದಟ್ ಐ ಮೈಟ್ ಡೂ. ಅವುಗಳಿಂದ ನಾನು ನಿರ್ವಹಿಸ್ತೀನಿ, ಕೆಲಸವನ್ನು ಮಾಡ್ತೀನಿ. ಏನು? ಸಮ್ ಹಾರ್ಡಸ್. ಹಾರ್ಡಸ್ ಮೀನ್ಸ್ ಇಟ್ಸ್ ಎ ಡಿಫಿಕಲ್ಟ್, ಕಷ್ಟ ಸಾಧ್ಯವಾದ ಕೆಲಸ ಇರ್ಬೋದು. ಆರ್ ಸಿಂಪಲ್, ಸರಳವಾಗಿರ್ತಕ್ಕಂಥದ್ದು ಇರ್ಬೋದು. ವರ್ಕ್ ಫಾರ್ ಯು, ವರ್ಕ್ ಇಂಪೋಸ್ಡ್ ಬೈ ಅನದರ್. ಏನು? ಮಹತ್ ಕಾರ್ಯ ಇರ್ಬೋದು, ಅಥವಾ ಕಷ್ಟಕರವಾಗಿರ್ಬೋದು, ಸರಳವಾದಂತಹ ಕೆಲಸ ಇರ್ಬೋದು. ಫಾರ್ ಯು, ವರ್ಕ್ ಇಂಪೋಸ್ಡ್ ಬೈ ಅನದರ್. ಇನ್ನೊಬ್ಬರಿಗೆ ಇನ್ನೊಬ್ಬರಿಗೋಸ್ಕರ ಕೆಲಸವನ್ನು ಮಾಡೋದು. ಮಹಾನ್ ಕಾರ್ಯ ಇರ್ಬೋದು, ಒಂದು ಕಷ್ಟಕರವಾದದಿರ್ಬೋದು, ಸಿಂಪಲ್ ಸರಳವಾದ ಕೆಲಸ ಆಗಿದೆ. ಇನ್ನೊಬ್ಬರಿಗೋಸ್ಕರ ಕೆಲಸವನ್ನ ಮಾಡೋದಕ್ಕೆ ಕೈಗಳನ್ನ ಕೊಟ್ಟಿದ್ದಾನೆ. ನಾವೆಲ್ಲ ದುಡಿತೀವಿ ಈಗ. ಹೌದಾ? ದುಡಿತಕ್ಕಂಥ ಅನೇಕ ಜನ, ಎಲ್ಲರೂ ದುಡಿಯಲ್ಲ. ನಿಮ್ಮ ತಂದೆ ತಾಯಿಗಳು ದುಡಿತಾ ಇದ್ದಾರೆ. ಯಾರಿಗೋಸ್ಕರ? ನಿಮಗೋಸ್ಕರ. ಭಗವಂತ ದೇವರು ಕೈ ಕೊಟ್ಟಿದ್ದಾನೆ ದುಡಿಯೋದಕ್ಕೆ. ಅವರು ಆ ಕೈಗಳಿಂದ ಶ್ರಮ ಪಟ್ಟು ದುಡಿದು ನಿಮ್ಮನ್ನ ಸಾಕ್ತಾ ಇದ್ದಾರೆ, ನಿಮ್ಗೋಸ್ಕರ ಸಹಾಯವನ್ನ ಮಾಡ್ತಾ ಇದ್ದಾರೆ. ಇಲ್ಲೋ? ಹಾಗೆ ಇಲ್ಲಿ ದೇವರು ಕೈ ಕೊಟ್ಟಿದ್ದಾನೆ ಇನ್ನೊಬ್ಬರಿಗೋಸ್ಕರ, ಅಂದ್ರೆ ಬೇರೆಯವರಿಗೆಲ್ಲ ಅವರವರ ಮಕ್ಕಳಿಗೆ, ಅವ್ರ ಕುಟುಂಬಕ್ಕೆ ದುಡಿಯೋದಕ್ಕೆ ಸಹಾಯ. ಇನ್ನೂ ಕೆಲವು ಸಾರಿ ಏನಾಗುತ್ತೆ, ಕೆಲವರೆಲ್ಲ ಬೇರೆಯವ್ರಿಗೂ ಕೂಡ, ಅಂದ್ರೆ ಸೇವೆಯನ್ನು, ಇಡೀ ಜೀವನವನ್ನೇ ಮುಡುಪಾಗಿಟ್ಟು ತಮ್ಮ ಸೇವೆಯನ್ನು ಮಾಡಿರ್ತಕ್ಕಂತಹ ಅನೇಕ ಜನ ಮಹನೀಯರಿದ್ದಾರೆ. ಮದರ್ ತೆರೇಸಾ ನೋಡಿ, ಆ ಇಡೀ ಸಾಯೋವರೆಗೂ ನರ್ಸ್, ಅತ್ಯುತ್ತಮವಾದಂತಹ ಆರೈಕೆಯನ್ನು ಮಾಡಿದಂತಹ ಮಹಾನ್ ವ್ಯಕ್ತಿ ಮದರ್ ತೆರೇಸಾ. ಅವರು ಜನರ ಸಮಾಜಕ್ಕೋಸ್ಕರನೇ ಅವ್ರ ಜೀವನವನ್ನು ಮುಡುಪಾಗಿಟ್ಟು ಅಂಥವ್ರು ಅನೇಕ ಜನ ಮಹನೀಯರು ಇದ್ದಾರೆ. ದುಡಿದಿರೋ ಸಮಾಜಕ್ಕೋಸ್ಕರನೇ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಇದ್ದಾರೆ. ಓಕೆನಾ ಚಿಲ್ಡ್ರನ್? ಹಾಗೆ ಇಲ್ಲಿ ದೇವರು ನಮಗೆ ಕೈ ಕೊಟ್ಟಿದ್ದಾರೆ ಕೆಲಸವನ್ನು ನಿರ್ವಹಿಸೋದಕ್ಕೆ, ಬೇರೆಯವರಿಗೆ ಸಹಾಯವನ್ನು ಮಾಡೋದಕ್ಕೋಸ್ಕರ ಕೊಟ್ಟಿದ್ದಾರೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದಿ ಎಬಿಲಿಟಿ ಟು ಆಲ್ವೇಸ್ ಪ್ರೇ ಟು ಗಿವ್ ಮಿ ದ ಸ್ಟ್ರೆಂತ್ ಅಂಡ್ ಗೈಡೆನ್ಸ್ ಎವ್ರಿ ಡೇ. ನೋಡಿ, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಎಬಿಲಿಟಿ. ನನಗೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ಏನ್ ಸಾಮರ್ಥ್ಯ? ಎಬಿಲಿಟಿ. ನನಗೆ ಸಾಮರ್ಥ್ಯ ಕೊಡಿ. ಆಲ್ವೇಸ್ ಟು ಪ್ರೇ, ಪ್ರಾರ್ಥನೆ ಮಾಡುವಂತಹ, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬಹುದು. ಏನು? ನನಗೂ ಮತ್ತೆ ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡಪ್ಪ ಅನ್ನುವಂತಹ
ಪ್ರಾರ್ಥನೆ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ಅಂತ ಆಲೋಚನೆ ಎಲ್ರಿಗೂ ಬರ್ತದೆ. ಈಗ ಪಾಪ ಒಬ್ಬ ಅಬ್ನಾರ್ಮಲ್ ಇರ್ತಾನೆ, ಅವನಿಗೆ ಕೊಟ್ಟಿರುವಂತ ಕಷ್ಟ ಏನು ಅಂತ ಗೊತ್ತಿರಲ್ಲ, ನಾನು ಹೇಗಿದ್ದೀನಿ ಅಂತೇಳಿ ಅವ್ರಿಗೆ ಗೊತ್ತಿರಲ್ಲ, ಅವ್ರು ಏನ್ ಪ್ರಾರ್ಥನೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಮೈಂಡ್ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ, ಸಾಮರ್ಥ್ಯ ಕೊಟ್ಟಿದ್ದಾನೆ. ಸಾಮರ್ಥ್ಯ ಕೊಟ್ಟಿರೋದ್ರಿಂದ ನಾವು ಪ್ರಾರ್ಥನೆ ಮಾಡಬಹುದು. ಯಾವುದಕ್ಕೋಸ್ಕರ? ಐ ಆಮ್ ಗ್ರೇಟ್ಫುಲ್ ಫಾರ್ ದ ಎಬಿಲಿಟಿ ಟು ಆಲ್ವೇಸ್ ಪ್ರೇ. ಯಾವಾಗಲೂ ನಾನು ಪ್ರಾರ್ಥನೆಯನ್ನ ಮಾಡು. ಟು ಗಿವ್ ಮಿ ದ ಸ್ಟ್ರೆಂತ್. ಏನಂತ ಪ್ರಾರ್ಥನೆ ಮಾಡ್ಬೋದು? ನನಗೆ ಶಕ್ತಿಯನ್ನು ಕೊಡು, ಬಲವನ್ನು ಕೊಡು. ಅಂಡ್ ಗೈಡೆನ್ಸ್ ಎವ್ರಿ ಡೇ. ಮಾರ್ಗದರ್ಶನವನ್ನ ಮಾಡು. ದೇವರನ್ನೇ ಕೇಳ್ಕೋಬಹುದು. ನನಗೆ ಮೈಂಡ್ ಕೊಟ್ಟಿಲ್ಲ, ಬ್ರೈನ್ ಕೊಟ್ಟಿಲ್ಲ ಅಂದ್ರೆ ದೇವ್ರು ಕೇಳಕ್ ಆಗ್ತತ್ತಾ? ನನಗೆ ಶಕ್ತಿ ಕೊಡು ಅಂತ, ಅಥವಾ ನನಗೆ ಗೈಡೆನ್ಸ್ ಮಾಡು ಅಂತ ಕೇಳಕ್ ಆಗ್ತತ್ತಾ? ಇಲ್ಲ. ನನಗೆ ಕೊಟ್ಟಿರೋದ್ರಿಂದ ದೇವರನ್ನು ಯಾವಾಗಲೂ ಬೇಡ್ಕೋಬಹುದು. ಏನಂದ? ನನಗೆ ಶಕ್ತಿಯನ್ನು ಕೊಡು. ನೀವೆಲ್ಲ ಕೇಳ್ಕೋಬಹುದು, ಅಯ್ಯೋ ನಾನು ಪಾಸ್ ಆಗಂಗೆ ಶಕ್ತಿ ಕೊಡಪ್ಪ ಅಂತ. ಹಂಗಲ್ಲ, ಮೈಂಡ್ ಕೊಟ್ಟರೆ ಅದನ್ನ ಉಪಯೋಗಿಸ್ಕೊಂಡು ನೀನು ಪಾಸ್ ಆಗ್ಬೋದು. ಹೌದಾ? ಓದಿ ಪಾಸ್ ಆಗ್ಬೋದು. ಅದು ಬಿಟ್ಟು ಅಯ್ಯೋ ನಾನು ಸ್ವಲ್ಪ ಬರೀ ಪ್ರೇಯರ್ ಮಾಡ್ರಾಗಲ್ಲ. ಅದಕ್ಕೆ ಸರಿಯಾಗಿ ಕಷ್ಟವನ್ನು ಕೂಡ ಕೊಡಬೇಕು. ಟು ಗಿವ್ ಮಿ ದ ಸ್ಟ್ರೆಂತ್ ಅಂಡ್ ಗೈಡೆನ್ಸ್ ಎವ್ರಿ ಡೇ. ನನಗೆ ಪ್ರತಿನಿತ್ಯ ಬಲವನ್ನು ಕೊಡು ಯಾವಾಗಲೂ. ಜೊತೆಗೆ ನನಗೆ ಮಾರ್ಗದರ್ಶನವನ್ನು ಮಾಡು, ಗೈಡೆನ್ಸ್ ಮಾಡು, ಮಾರ್ಗವನ್ನು ತೋರಿಸು ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಗ್ರೇಟ್ಫುಲ್ ಆಗಿದ್ದೀನಿ ದೇವರಿಗೆ ಅಂತ ಹೇಳ್ತಾರೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಒನ್ ಥಿಂಗ್. ಇನ್ನೂ ಒಂದು ಮಾತಾಡ್ತಾರೆ, ಐ ಆಮ್ ಗ್ರೇಟ್ಫುಲ್ ಫಾರ್ ಒನ್ ಥಿಂಗ್, ಆಲ್ ಎಲ್ಸ್ ಅಬೌವ್ ದಟ್ ಐ ವಾಸ್ ಗಿವನ್ ಎ ಹಾರ್ಟ್ ದಟ್ ಐ ಮೇ ಲವ್. ಆಲ್ ಎಲ್ಸ್ ಅಬೌವ್, ಇವೆಲ್ಲವನ್ನು ಕೊಟ್ಟಿದ್ದಾರೆ. ಈಗ ಏನ್ ಹೇಳಿದಿಲ್ಲ, ಹ್ಯಾಂಡ್ಸ್, ಐಸ್, ಇಯರ್ಸ್, ಹಾರ್ಟ್, ಮೈಂಡ್, ಎಬಿಲಿಟಿ, ಬ್ರೈನ್, ಇವೆಲ್ಲವನ್ನು ಕೊಟ್ಟಿರೋದ್ರಿಂದ ಆಲ್ ಎಲ್ಸ್ ಅಬೌವ್ ದಟ್ ಐ ವಾಸ್ ಗಿವನ್ ಎ ಹಾರ್ಟ್, ಅವೆಲ್ಲವನ್ನು ಪ್ರೀತಿಸುವಂತಹ ಯಾವುದು ನಮ್ಮೆಲ್ಲ ಆರ್ಗನ್ಸ್ ಅನ್ನ ಮತ್ತು ಜನರನ್ನ, ಸಮಾಜವನ್ನ ಪ್ರೀತಿಸ್ತಕ್ಕಂತಹ ಒಂದು ಶಕ್ತಿಯನ್ನು ಕೊಟ್ಟಿದ್ದಿಲ್ಲ. ಅದಕ್ಕೆ ನಾನು ನಿನಗೆ ಚಿರಋಣಿಯಾಗಿದ್ದೇನೆ. ದಟ್ ಐ ವಾಸ್ ಗಿವನ್ ಎ ಹಾರ್ಟ್ ದಟ್ ಐ ಮೇ ಲವ್. ಪ್ರೀತಿ, ಆ ಹೃದಯದಲ್ಲಿ ಪ್ರೀತಿಯನ್ನ ಸೃಷ್ಟಿ ಮಾಡಿದ್ಯಾ? ಪ್ರೀತಿಸುವಂತಹ ಗುಣವನ್ನ ಬೆಳೆಸಿ. ದ್ವೇಷವನ್ನ ಬೆಳೆಸ್ಕೋಬಾರ್ದು, ಕೆಟ್ಟದ್ದನ್ನ ಮಾಡಬಾರ್ದು. ಹೌದಾ? ಇಲ್ಲಿ ಕವಿಯ ಆಶಯ ಏನಪ್ಪ ಅಂದ್ರೆ, ನಮಗೆ ದೇವರು ಇವೆಲ್ಲ ಆರ್ಗನ್ಸ್ ಅನ್ನ ಕೊಟ್ಟಿರೋದು ನಮಗೆ ಒಳ್ಳೆಯದನ್ನು ಮಾಡಕ್ಕೆ, ಒಳ್ಳೆಯದಕ್ಕೆ ಬಳಕೆ ಮಾಡಿಕೊಳ್ಳೋಕೆ. ಹಾರ್ಟ್ ಅನ್ನ ಕೊಟ್ಟಿದ್ದಾನೆ ಪ್ರೀತಿಸುವುದಕ್ಕೆ, ಜಗತ್ತನ್ನ ಪ್ರೀತಿಸೋದಕ್ಕೆ, ಜನರನ್ನ ಪ್ರೀತಿಸೋದಕ್ಕೆ, ಹ್ಯೂಮನ್ ಬೀಯಿಂಗ್ಸ್ ಅನ್ನು ಪ್ರೀತಿಸೋದಕ್ಕೆ ಕೊಟ್ಟಿದ್ದಾನೆ ವಿನಃ ಹ್ಯೂಮನ್ ಬೀಯಿಂಗ್ಸ್ ಮೇಲೆ ದ್ವೇಷವನ್ನ ಸಾಧಿಸೋದಕ್ಕೆ ಮನುಷ್ಯಕ್ಕೆ ದೇವರು ಹಾರ್ಟ್ ಅನ್ನ ಕೊಟ್ಟಿದ್ದಾರೆ. ನಾವೆಲ್ಲ ಸುಮ್ಮನೆ ದ್ವೇಷ, ಅಸೂಯೆ, ಮದ, ಮೋಹ, ಮತ್ಸರ ಇವೆಲ್ಲ ದುರ್ಗುಣಗಳನ್ನ ತುಂಬಿಕೊಂಡಿರ್ತೀವಿ ಕೆಲವರು. ಅವೆಲ್ಲವನ್ನು ತುಂಬಿಕೊಳ್ಳೋಕೆ ನಿಮಗೆ ದೇವರ ಹಾರ್ಟ್ ಅನ್ನ ಕೊಟ್ಟಿಲ್ಲ. ಹಾರ್ಟ್ ಕೊಟ್ಟಿರೋದು ಯಾಕೆ? ಪ್ರೀತಿ, ವಾತ್ಸಲ್ಯ, ಶಾಂತಿ, ನೆಮ್ಮದಿ, ಇವೆಲ್ಲ ಒಳ್ಳೆಯ ಗುಣಗಳು. ಇವುಗಳನ್ನ ಅವುಗಳನ್ನ ನಿಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಇಟ್ಕೊಳ್ಳೋದಕ್ಕೆ ಹೃದಯವನ್ನು ಕೊಟ್ಟಿದ್ರೆ ಕೆಟ್ಟ ದುರ್ಗುಣಗಳನ್ನ ಇಟ್ಕೊಳ್ಳೋದಕ್ಕೆ ದೇವರು ನಿಮಗೆ ಹೃದಯವನ್ನ ಕೊಟ್ಟಿಲ್ಲ ಅಂತ ಹೇಳಿ ಕವಿಯಲ್ಲಿ ಕೊಟ್ಟಿರ್ತಕ್ಕಂಥ ಆರ್ಗನ್ಸ್ಗಳ ಬಗ್ಗೆ ಪೋಯಮ್ ಅನ್ನ ಬರೆದಿದ್ದಾರೆ. ತುಂಬಾ ವಂಡರ್ಫುಲ್. ಇಟ್ಸ್ ಎ ವಂಡರ್ಫುಲ್ ಪೋಯಮ್. ವೈ? ಬಿಕಾಸ್ ವಿ ಹೌ ಟು ಯೂಸ್ ದ ಆರ್ಗನ್ಸ್ ಆರ್ ಕ್ರಿಯೇಟೆಡ್ ಬೈ ದಿ ಗಾಡ್. ದೇವರಿಂದ ಕ್ರಿಯೇಟ್ ಆಗಿರುವಂತಹ, ಸೃಷ್ಟಿ ಆಗಿರುವಂತಹ ಈ ಆರ್ಗನ್ಸ್ ಗಳನ್ನ ನಾವು ಹೇಗೆ ಬಳಸಬೇಕು ಅನ್ನೋದನ್ನ ಕವಿ ಹೇಳ್ತಾ ಹೋಗಿದ್ದಾನೆ. ಹೌದಾ ಮಕ್ಕಳೇ? ತುಂಬಾ ಅದ್ಭುತವಾಗಿರ್ತಕ್ಕಂತಹ ಈ ಪೋಯಮ್ ಅನ್ನ ಅವರು ಬರೆದಿದ್ದಾರೆ. ಯಾರು ಬರೆದಿದ್ದಾರೆ? ಜೋಸೆಫ್ ಟಿ ರೆನಾಲ್ಡಿ ಅವರು ಬರೆದಿರುವಂತಹ ಈ ಪೋಯಮ್ ಅಲ್ಲಿ ತುಂಬಾ ಅದ್ಭುತವಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಅರ್ಥ ಆಗ್ತಿದ್ಯಾ? ಅರ್ಥ ಆಗಿದೆ ಮಕ್ಕಳೇ? ಈ ಪೋಯಮ್ ಬಹಳ ಅದ್ಭುತವಾಗಿದೆ. ನಾವು ಕೊಟ್ಟಿರುವಂತಹ ಈ ಆರ್ಗನ್ಸ್ ಅಥವಾ ಈ ಪೋಯಮ್ಗಳನ್ನ ನಾವು ಹೇಗೆ ಈ ಪೋಯಮ್ ಅಲ್ಲಿ
ಕೊಟ್ಟಿರುವಂತಹ ಈ ಆರ್ಗನ್ಸ್ ಅನ್ನು ಹೇಗೆ ಉಪಯೋಗಿಸ್ಬೇಕೋ, ಹೇಗೆ ಅವುಗಳನ್ನ ಬಳಕೆ ಮಾಡ್ಕೋಬೇಕು ಅನ್ನೋದನ್ನ ತುಂಬಾ ಅದ್ಭುತವಾಗಿ ಕವಿಯಲ್ಲಿ ವರ್ಣನೆ ಮಾಡಿ ಹೇಳಿದ್ದಾರೆ. ನೀವು ಕೂಡ ಈ ಪೋಯಮ್ ಅನ್ನ ಓದಿದ ಮೇಲೆ, ಅರ್ಥವನ್ನ ಮಾಡಿಕೊಂಡ್ಮೇಲೆ ನಾವು ಏನ್ ಮಾಡ್ಬೇಕು, ಇರ್ತಕ್ಕಂಥ ಆರ್ಗನ್ಸ್ ಅನ್ನ ಸೃಷ್ಟಿ ಮಾಡಿರುವಂತ ಆರ್ಗನ್ಸ್ಗೆ ಋಣಿಯಾಗಿರ್ಬೇಕು ದೇವರಿಗೆ. ಈ ಆರ್ಗನ್ಸ್ ಅನ್ನು ಸೃಷ್ಟಿ ನಮ್ಗೆಲ್ಲ ಆರ್ಗನ್ಸ್ ಅನ್ನು ಕೊಟ್ಟಿರ್ತಕ್ಕಂಥ ಆರ್ಗನ್ಸ್ ಕೊಟ್ಟಿರುವಂತ ದೇವರಿಗೆ ಋಣಿಯಾಗಿರ್ಬೇಕು. ಜೊತೆಗೆ ಆರ್ಗನ್ಸ್ ಯಾರಿಗೆ ಫಿಸಿಕಲಿ ಚಾಲೆಂಜ್ ಇರ್ತಾರೋ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರ್ತಾರೋ ಅಂಥವರಿಗೆ ನಾವು ಅವುಗಳು ಇಲ್ಲದೆ ಇರ್ತಕ್ಕಂಥವ್ರು ಅಂತ ಹೀಯಾಳಿಸದೆ, ಕೆಟ್ಟದಾಗಿ ಮಾತನಾಡದೆ, ಒಳ್ಳೆ ಅವ್ರ ಮೇಲೆ ಕರುಣೆಯನ್ನು ತೋರಿಸ್ಬೇಕು, ಸಹಾಯವನ್ನ ಮಾಡಬೇಕು. ಹೌದಾ ಮಕ್ಕಳೇ? ಅದು ಬಿಟ್ಟು ನಾವು ಅವರಿಗೆ ಕೆಟ್ಟದ್ದನ್ನ ಅಥವಾ ಬೇರೆ ರೀತಿಯಲ್ಲಿ ಅದನ್ನ ಮಾಡಬಾರ್ದು. ಇವುಗಳನ್ನ ಒಳ್ಳೆದಕ್ಕೆ ಬಳಸಬೇಕು ಅಂತೇಳಿ ಕವಿ ಹೇಳಿದ್ದಾರೆ. ಓಕೆ ಚಿಲ್ಡ್ರನ್, ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ದೀನಪ್ಪ? ಎಲ್ಲರಿಗೂ ಅರ್ಥ ಆಯ್ತಾ? ಓಕೆ, ಒನ್ಸ್ ಐ read this poem and explain the summary. Okay children, I am grateful for the eyes that can see the activities that can be done by me. I am grateful for the ears that I may hear the sobbing of those who need me near. I am grateful for the lips that might speak words of comfort and speech to all who seek. I am grateful for a mind that I might know how to aid those who need me so. I am grateful for the hands that I might do some orders or simple tasks for you. I am grateful for the ability to always pray, to give me the strength and guidance every day. I am grateful for one thing, all else above, that I was given a heart that I may hear. ಈಗ ನೀವು ಇದೇ ಪೋಯಮ್ ಕಂಟಿನ್ಯೂ ಮಾಡಿ ಬೇಕಾದ್ರೆ ಬರೀಬಹುದು. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಲೆಗ್ಸ್ ದಟ್ ಕ್ಯಾನ್ ಮೈಟ್ ವಾಕ್, ಮೈಟ್ ಡೂ ಸಮ್ ಬ್ಲೈಂಡ್ಸ್ ನೀಡ್. ನೋಡಿ, ನಾವು ಕೂಡ ಬರೀಬಹುದು. ಏನು, ನಮಗೆ ದೇವ್ರ ಕಾಲನ್ನು ಕೊಟ್ಟಿದ್ದಾನೆ, ಅವುಗಳಿಂದ ನಾವು ನಡೀಬಹುದು. ನೀವು ಸೆಂಟೆನ್ಸ್ ಸೇರಿಸ್ಕೋಬೇಕಾದ್ರೆ ನೀವು ಕೊಟ್ಟಿರುವಂತ ಈ ಒಂದು ಮತ್ತೇನಾದ್ರು ಬೇರೆ ಆರ್ಗನ್ಸ್ ಕೊಟ್ಟಿದ್ರೆ ಆ ಆರ್ಗನ್ಸ್ ನಾವು ಯಾವುದಕ್ಕೆ ಬಳಸ್ತೀವಿ ಅನ್ನೋದನ್ನ ಬರೀಬಹುದು. ಕಂಟಿನ್ಯೂ ಮಾಡಿ ಈ ಪೊಯಮ್ ಅನ್ನು ಕೂಡ ನೀವು ಬರೀಬಹುದು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸ್ಕಿಲ್. ನಾನೇನು ಬಂದ್ರಿ, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಲೆಗ್ಸ್ ದಟ್ ಕ್ಯಾನ್ ವಾಕ್, might do some blinds need. ಅಲ್ಲಿ ಯಾರಿಗೆ ಸಹಾಯ ಇರುತ್ತೋ ಅವ್ರ ಹತ್ರ ಹೋಗೋದಕ್ಕೆ, ಯಾರ ಹತ್ರ ಆ ಬ್ಲೈಂಡ್ಸ್ ಅಥವಾ ಸಹಾಯಕ ಅವ್ರ ಹತ್ರ ಹೋಗೋದಕ್ಕೆ, ವಾಕ್ ಮಾಡೋದಕ್ಕೆ ನನಗೆ ಕಾಲುಗಳನ್ನು ಕೊಟ್ಟಿದ್ರೆ ಅದಕ್ಕೋಸ್ಕರ ನಾನು ದೇವರಿಗೆ ಋಣಿಯಾಗಿದ್ದೇನೆ ಅಂತ ನಾನು ಹೇಳಿದೆ. ಹಾಗೆ ಇನ್ನು ನಿಮಗೆ ಕೊಟ್ಟಿರುವಂತಹ ಆರ್ಗನ್ಸ್ ನ ಯಾಕೆ ಉಪಯೋಗಿಸ್ಬೋದು ಅಂತೇಳಿ ನೀವೇ ಇಮ್ಯಾಜಿನ್ ಮಾಡಿಕೊಂಡು ಅವುಗಳನ್ನ ಉಪಯೋಗಿಸ್ಬೋದು ಮತ್ತು ದೇವರಿಗೆ ಋಣಿಯಾಗಿ ಇರ್ಬೋದು. ಓಕೆ ಚಿಲ್ಡ್ರನ್, ಅರ್ಥ ಆಯ್ತಾ? ಓಕೆ, ಲೆಟ್ಸ್ ಲಿಸನ್ ದ ಸಮ್ಮರಿ ಆಫ್ ದ ಪೋಯಮ್. ಈ ಪೋಯಮ್ ನ ಸಮ್ಮರಿಯನ್ನು ಕೂಡ ಕೇಳಿದ್ರ? ಓಕೆನಾ? ಎನಿ ಡೌಟ್ಸ್? ನಾವು ಡಿಸ್ಕಸ್ ವಿತ್ ದ ರೈಮಿಂಗ್ ವರ್ಡ್ಸ್. ಆಲ್ ಆಫ್ ಯು find out the rhyming words in this poem. Rhyming words means the same pronunciation words. In the first para, the rhyming word is re, see. List out the rhyming words. List out the rhyming words. In the first paragraph, C, B. Then here, near. Here, near. Speak, seek.
now, so. The end of the word is ಸಾಮಾನ್ಯವಾಗಿ. Pray every day. Every day. Pray every day. Above love. These are the rhyming words. Which are the rhyming words? See me, hear near, speak seek, now so, pray every day, above love. These are the rhyming words. All of you write down these rhyming words in your notebook. Okay, children.